ನಮಸ್ಕಾರ. ಪ್ರತಿ ಮನೆಯಲ್ಲೂ ದೇವ್ರ ಮನೆಗಳು ಇದ್ದೇ ಇರುತ್ತೆ. ದೇವ್ರ ಮನೆಯಲ್ಲಿ ಹಲವಾರು ವಿಗ್ರಹಗಳು ಇಟ್ಟಿರ್ತೀರ, ಹಲವಾರು ದೇವ್ರ ಫೋಟೋಗಳು ಇಟ್ಟಿರ್ತೀರ. ಪ್ರತಿ ಮನೆಯಲ್ಲೂ ಒಂದು ದೇವ್ರ ಮನೆ ಇರುತ್ತೆ. ದೇವ್ರ ಪೂಜೆನ ನಿಮ್ಮ ಮನೆಗಳಲ್ಲಿ ಮಾಡ್ತಾ ಇರ್ತೀರ. ಅಲ್ಲಿ ನಿಜವಾಗಲೂ ದೇವರಿದ್ದಾನೋ ಅಥವಾ ಇಲ್ವೋ ಅಂತ ತಿಳಿಯೋದು ಹೇಗೆ? ಖಂಡಿತವಾಗ್ಲೂ ಹೇಳ್ತಾ ಹೋಗ್ತೀನಿ. ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹಲವಾರು ವಿಗ್ರಹಗಳು, ಹಲವಾರು ಫೋಟೋಗಳು ನಿಮ್ಮ ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿರ್ತೀರ. ನಿಮಗೆ ವಾರಕ್ಕೊಂದಿನ ಮನೆದೇವ್ರ ಪೂಜೆ, ಕುಲದೇವ್ರ ಪೂಜೆ ಮಾಡ್ತಾ ಇರ್ತೀರ. ಅಲ್ಲಿ ಹೇಗೆ ಕಂಡುಹಿಡಿಯೋದು ಗೊತ್ತಾ? ಮನೆ ಒಳಗಡೆ ಅಲ್ಲಿ ನಿಜವಾಗ್ಲೂ ದೇವ್ರ ಮನೇಲಿ ದೇವ್ರಿದೆಯಾ ಅಥವಾ ದೇವ್ರಿಲ್ವೋ ಹೆಂಗೆ ಕಂಡುಹಿಡಿಯೋದು ಅಂದರೆ, ಆ ದೇವ್ರ ಮನೆ ಒಳಗಡೆ 2 ನಿಂಬೆಹಣ್ಣು ಇಡಿ. ದೇವ್ರ ಮನೆ ಇರುತ್ತಲ್ಲ, ಫೋಟೋಗಳು ಇಟ್ಟಿರ್ತೀರಲ್ಲ, ಆ ಫೋಟೋದ ಹಿಂದ್ಗಡೆ ಆ ಕಡೆಗೊಂದು ಮೂಲೆಗೆ, ಈ ಕಡೆಗೊಂದು ಮೂಲೆಗೆ 2 ನಿಂಬೆಹಣ್ಣು ಇಡಿ ಸಾಕು. ಆ ನಿಂಬೆಹಣ್ಣು ಇಟ್ಬಿಟ್ಟು ಒಂದು 3-4 ದಿನ ಬಿಟ್ಟು ಚೆಕ್ ಮಾಡಿ. ಅದಕ್ಕೆ ಕಲರ್ ಚೇಂಜ್ ಆಗಿರುತ್ತೆ. ಅದ್ರ ಮೇಲೆ ಚಿಕ್ಕೆಗಳು ಬಂದಿರುತ್ತೆ, ಕಪ್ಪು ಚಿಕ್ಕೆಗಳು ಬಂದಿರುತ್ತೆ, ಕಲರು ಚೇಂಜ್ ಆಗಿರುತ್ತೆ. ಅಲ್ಲಿ ಒಂದು ಇದ್ದಾಗ ಇದು ಒಂದು ಪಾಸಿಟಿವ್ ಎನರ್ಜಿ ಅನ್ನೋದೊಂದು ಇದೆ ಅಂತ ಅರ್ಥ ಮಾಡ್ಕೊಬೇಕು. ಎರಡನೇದು, ಆ ನಿಂಬೆಹಣ್ಣು ತಿರುಗುತ್ತೆ. ಅಲ್ಲಿ ನಿಜವಾಗ್ಲೂ ಅಲ್ಲಿ ನಿಮ್ಮ ದೇವ್ರ ಮನೆಯಲ್ಲಿ ದೇವರು ಒಂದು ಪಾಸಿಟಿವ್ ಎನರ್ಜಿ ಇದ್ದರೆ, ದೇವ್ರ ಮನೆಯಲ್ಲಿ ಖಂಡಿತವಾಗ್ಲೂ ನಿಂಬೆಹಣ್ಣು ತಿರುಗಿಬಿಟ್ಟಿರುತ್ತೆ, ಟಕ್ಕನಂಗೆ ತಿರುಗಿಬಿಟ್ಟಿರುತ್ತೆ. ಅಬ್ಸರ್ವ್ ಮಾಡ್ಕೊಳ್ಳಿ. ಇನ್ನೊಂದು, ಎಷ್ಟೋ ಮನೆಗಳಲ್ಲಿ ನೋಡ್ತೀವಿ, ಸಿಕ್ಕಾಬಟ್ಟೆ ವಿಗ್ರಹಗಳು, ಸಿಕ್ಕಾಬಟ್ಟೆ ಫೋಟೋಗಳು ಇಟ್ಕೊಂಡಿರ್ತಾರೆ. ಹಳೇ ಫೋಟೋಗಳಿದ್ದರೆ ತೆಗೆದುಬಿಟ್ಟು ಹೊಸ ಫೋಟೋಗಳು, ಮನೆದೇವ್ರ ಫೋಟೋಗಳು ಇಟ್ಕೊಳ್ರಿ. ಆಮೇಲೆ ಈ ದೇವರು ಏನೂ ಕೇಳಲ್ಲ ನಮಗೆ. ಅದನ್ನು ನೈವೇದ್ಯಕ್ಕಿಡು, ಇದನ್ನಿಡು, ಅದು ಬೇಕು ಇದು ಬೇಕು ಅಂತ ಏನೂ ಕೇಳಲ್ಲ ಭಗವಂತ ನಮಗೆ ಕೊಡ್ತಾನಷ್ಟೇ. ಪಂಚಭೂತಗಳೇ ಇಲ್ಲಿ ದೇವರು. ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ. ಇದನ್ನು ಸರಿಯಾಗಿ ಇಟ್ಕೊಬೇಕು. ದೇವರು ನಮಗೆಲ್ಲ ಕೊಡ್ತಾನೆ ಹೊರತು ದೇವ್ರು ಏನೂ ಕೇಳಲ್ಲ ಬಾಯಿ ಬಿಟ್ಟು. ಅರ್ಥ ಮಾಡ್ಕೊಳ್ಳಿ. ಮನಸ್ಸು ಶುದ್ಧವಾಗಿಟ್ಕೊಳ್ಳಿ, ಆತ್ಮನ ಶುದ್ಧವಾಗಿಟ್ಕೊಳ್ಳಿ, ಒಳ್ಳೆ ಮನಸ್ಸಿಟ್ಕೊಳ್ಳಿ, ದಾನ ಧರ್ಮ ಮಾಡೋ ಪ್ರಕ್ರಿಯೆಗಳು ಇಟ್ಕೊಳ್ಳಿ. ಹಸಿಯೇ ಬೇಡ, ಜಂಬ ಬೇಡ, ಸಿಟ್ಟು, ಕೋಪ, ಅಹಂಕಾರ, ದುರಹಂಕಾರ ಬಿಟ್ಬಿಟ್ರೆ ಭಗವಂತ ಖಂಡಿತವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾನೆ. ಆಸೆಗಳಿರಬೇಕು, ದುರಾಸೆಗಳಿರಬಾರ್ದು ಮನುಷ್ಯನಿಗೆ. ಇನ್ನು ಎಷ್ಟೋ ಮನೆಗಳಲ್ಲಿ ಎಸ್ಪೆಷಲಿ ದೇವ್ರ ಮನೆ ಬಾಗಿಲು ತೆರೆದಿಡಬೇಕಾ, ಬಾಗಿಲು ಓಪನ್ ಮಾಡಬೇಕಾ ಅನ್ನೋದೊಂದು ಯಕ್ಷ ಪ್ರಶ್ನೆ. ಯಾವಾಗಲೂ ದೇವ್ರ ಮನೆನ ಬಾಗಿಲು ಇದ್ದರೆ ಕ್ಲೋಸ್ ಮಾಡಿ ಇಟ್ಕೊಂಡಿರ್ರಿ. ಸಪೋಸ್ ಡೋರೇ ಇಲ್ಲ ಅಂದ್ಕೊಳ್ಳಿ ದೇವ್ರ ಮನೆಗೆ, ಅಟ್ಲೀಸ್ಟ್ ಅಲ್ಲೊಂದು ಕರ್ಟನ್ ಹಾಕ್ಕೊಂಡು ಬಿಟ್ಬಿಡಿ. ಅರ್ಥ ಆಯ್ತಾ? ಈಗ ಸಪೋಸ್ ಒಬ್ಬೊಬ್ಬರ ಮನೆಗೆ ದೇವ್ರ ಮನೆಯೇ ಇರೋದಿಲ್ಲ, ನೋಡಿದ್ದೀನಿ ನಾನು. ದೇವ್ರ ಮನೆಯೇ ಮಾಡ್ಕೊಂಡಿರಲ್ಲ ಅಂತಾರೂ ಇದ್ದಾರೆ. ದೇವ್ರ ಮನೆಯೇ ಇಲ್ಲಪ್ಪ ನಾವು ಮಾಡ್ಕೊಳಲ್ಲ ಅಂತಾರೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಮಂತ್ರ ಹೇಳ್ಕೊಳ್ಳಿ. ಮಂತ್ರ ಅಂದರೆ ಅಂದರೆ ಮನಸ್ಸು, ತ್ರ ಅಂದರೆ ಹಿಡಿತದಲ್ಲಿ ಇಟ್ಕೊಳೋದಕ್ಕೆ ಮಂತ್ರ ಅಂತ ಹೇಳ್ತೀವಿ. ಆಮೇಲೆ ಈಗ ಎಷ್ಟೋ ಜನ ವಾರಕ್ಕೊಂದಿನ ಮನೆ ದೇವರು ಪೂಜೆ ಮಾಡ್ತಿರ್ತೀರ. ಕುಲದೇವ್ರ ಪೂಜೆ ವಾರಕ್ಕೊಂದಿನ, ಈ ವಾರ ನಮ್ಮದು ಮನೆದೇವ್ರ ಪೂಜೆ ಅಂತ ಅವಾಗೇನೋ ಅನಿವಾರ್ಯ ಕಾರಣಗಳಿಂದ ಬಿಟ್ಬಿಟ್ಟಿರ್ತೀರ. ಏನೋ ಹುಷಾರಿರಲ್ಲ, ಇನ್ನೊಂದು ಮತ್ತು ಅಯ್ಯೋ ಇವತ್ತು ಈ ವಾರ ಮನೆದೇವ್ರ ಪೂಜೆ ಮಾಡಲಿಲ್ಲ, ನಮಗೆ ಅದಕ್ಕೆ ಹಿಂಗಾಯಿತು, ನೆಗೆಟಿವ್ ಆಯಿತು, ಇನ್ನೊಂದು ಮತ್ತೊಂದು ಎದುರ್ಕಂತಿರ್ತೀರ. ಎದುರ್ಕಣ ಅವಶ್ಯಕತೆ ಏನಿಲ್ಲ. ದೇವರು ಸರ್ವಂತರ್ಯಾಮಿ, ಎಲ್ಲ ಕಡೆ ಇರ್ತಾನೆ. ನಮ್ಮಲ್ಲಿ ಒಳ್ಳೆ ಮನಸ್ಸಿತ್ತು ಅಂತಂದರೆ ಖಂಡಿತವಾಗ್ಲೂ ದೇವರು ಕಂಡೇ ಕಾಣ್ತಾನೆ. ನಮ್ಮ ಆತ್ಮಕ್ಕೆ ನಾವು ನೋಡ್ಕೊಬೇಕು. ವಾಟ್ ಐ ಆಮ್, ಹೂ ಐ ಆಮ್, ಹೌ ಐ ಆಮ್ ಅಂತ. ನಮ್ಮಲ್ಲಿ ಒಳ್ಳೆತನ ಇದ್ದರೆ ಖಂಡಿತವಾಗ್ಲೂ ದೇವರು ಕಾಪಾಡ್ತಾನೆ. ಜಾತಕಗಳಲ್ಲಿ ದಶಾಭುಕ್ತಿಗಳು ಬೇರೆ ಬಿಡಿ. ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಗ್ರಹಗಳು ಚೇಂಜ್ ಆಗ್ತಾ ಇರ್ತವೆ.
ಆವಾಗ ಮನುಷ್ಯನಿಗೆ ಈ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಹೆಂಗಿರುತ್ತೋ ಆ ರೀತಿ ಕಷ್ಟ ಸುಖಗಳು ಬರ್ತಿರ್ತವೆ. ಅದು ಏನೂ ಮಾಡೋಕ್ಕಾಗಲ್ಲ. ಅದನ್ನು ಸರಿಪಡಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯಗಳು. ಎಸ್ಪೆಷಲಿ ದೇವ್ರ ಮನೆಯಲ್ಲಿ ದೇವರು ನಿಜವಾಗ್ಲೂ ಇದ್ದಾನೋ ಇಲ್ಲೋ ಅಂತ ಜಸ್ಟ್ ನಿಂಬೆಹಣ್ಣಿಟ್ಟು ಪರೀಕ್ಷೆ ಮಾಡ್ಕೊಳ್ಳಿ, ಗೊತ್ತಾಗ್ತಾ ಹೋಗುತ್ತೆ. ನಮಸ್ಕಾರ.